ಡಿಯರ್ ಸ್ಟೂಡೆಂಟ್ಸ್, ಮ್ಯಾನೇಜ್ಮೆಂಟಲ್ಲಿ ನಾವೀಗಾಗಲೇ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟನ್ನು ನೋಡಿದ್ದೇವೆ, ಒಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನೋಡಿದ್ದೇವೆ. ಇವತ್ತು ನಾವು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನೋಡುವ. ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಕಾರ್ಯಗಳು. ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಯೂಶ್ವಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಷನ್ ಆ್ಯಂಡ್ ಕಂಟ್ರೋಲಿಂಗ್, ಸ್ಟಾಫಿಂಗ್, ಎಕ್ಸೆಟ್ರಾಸ್. ಒಂದು ಸಂಸ್ಥೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಆದರೆ ಅಲ್ಲಿ ನಿರ್ವಹಣೆಯ ಕಾರ್ಯಗಳು ಮುಖ್ಯವಾಗ್ತದೆ. ಹಾಗಾದರೆ ಯಾವುದು ನಿರ್ವಹಣೆಯ ಕಾರ್ಯಗಳು? ಪ್ಲ್ಯಾನಿಂಗ್, ಯೋಜನೆ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಕೋಆರ್ಡಿನೇಷನ್, ಸಮನ್ವಯ, ನಿಯಂತ್ರಣ, ಸಿಬ್ಬಂದಿ ನಿರ್ವಹಣೆ, ಇದನ್ನೆಲ್ಲವನ್ನು ನಾವು ನಿರ್ವಹಣೆಯ ಕಾರ್ಯಗಳು ಅಂಥೇಳಿ ಕರಿತೀವಿ. ಒಂದು ಸಂಸ್ಥೆಯಲ್ಲಿ ಇದೆಲ್ಲ ಇದ್ದರೆ ಮಾತ್ರ ಆ ಸಂಸ್ಥೆಯನ್ನು ಒಳ್ಳೆ ರೀತಿಯಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. There is no unanimity among management scholars about functions of management. Henry Fayol identified 5 functions of management. They are planning, organizing, commanding, coordination and controlling. Newman and Summer describes only 4 functions, namely organizing, planning, leading and controlling. Luther Gulick has given a catchword that is POSDCARB, which stands for P for planning, O for organizing, S for staffing, D for directing, C O for coordinating, R for reporting and B for budgeting, etc. ನಿರ್ವಹಣೆಯ ಕಾರ್ಯಗಳಲ್ಲಿ ನಿರ್ವಹಣೆಯ ತಂತ್ರಜ್ಞರಲ್ಲಿ ಒಮ್ಮತ ಅಭಿಪ್ರಾಯ ಇಲ್ಲ. ಸೊ ಒಬ್ಬರೊಬ್ಬರು ಒಂದೊಂದು ರೀತಿಯಾದಂತಹ ನಿರ್ವಹಣೆಯ ಕಾರ್ಯಗಳನ್ನು ಹೇಳ್ತಾರೆ. ಕೆಲವರು ಹೇಳ್ತಾರೆ ನಿರ್ವಹಣೆಯ ಕಾರ್ಯಗಳಲ್ಲಿ 4 ವಿಧಗಳಿವೆ ಅಂತ ಹೇಳ್ತಾರೆ. ಇನ್ನು ಕೆಲವರು 5 ವಿಧಗಳಿವೆ ಅಂಥೇಳಿ ಹೇಳ್ತಾರೆ. ಇನ್ನು ಕೆಲವರು 6 ವಿಧಗಳಿವೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಅವರಿಗೆ ತೋಚಿದ ರೀತಿಯಲ್ಲಿ ಅವರು ಬೇರೆ ಬೇರೆ ವಿಧಗಳನ್ನು ಹೇಳ್ತಾರೆ. ಅದರಲ್ಲಿ ಹೆನ್ರಿ ಫಿಯೋಲ್ ಅನ್ನುವನನ್ನು ನಿರ್ವಹಣಾ ಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೇವೆ. ಅವನು ಏನು ಹೇಳ್ತಾನೆ? ನಿರ್ವಹಣಾ ಶಾಸ್ತ್ರದ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ 5 ಕಾರ್ಯಗಳಿವೆ ಅಂಥೇಳಿ ಹೇಳ್ತಾನೆ. ಯಾವುದೆಲ್ಲ? ಪ್ಲ್ಯಾನಿಂಗ್ ಆಗಿರ್ಬೋದು, ಆರ್ಗನೈಸಿಂಗ್ ಆಗಿರ್ಬೋದು, ಕಮಾಂಡಿಂಗ್ ಆಗಿರ್ಬೋದು, ಕೋಆರ್ಡಿನೇಷನ್ ಆಗಿರ್ಬೋದು, ಕಂಟ್ರೋಲಿಂಗ್ ಆಗಿರ್ಬೋದು. ಸೊ ಇದಿಷ್ಟು 5 ಕಾರ್ಯಗಳನ್ನು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೊಂದಿದೆ ಅಂತೇಳಿ ಹೇಳ್ತಾನೆ. ನ್ಯೂಮನ್ ಆ್ಯಂಡ್ ಸಮ್ಮರ್ ಏನು ಹೇಳ್ತಾರಂದರೆ ನಿರ್ವಹಣೆಯ ಕಾರ್ಯಗಳಲ್ಲಿ 4 ವಿಧ ಅಂತೇಳಿ ಹೇಳ್ತಾರೆ. ಅದು ಪ್ಲ್ಯಾನಿಂಗ್, ಲೀಡಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಆರ್ಗನೈಜೇಷನ್ ಅಂತೇಳಿ ಕರೀತಾರೆ. ಲೂಥರ್ ಗುಲಿಕ್, ಈಗಾಗಲೇ ಅವನ ಹೆಸರನ್ನು ಕೇಳಿದ್ದೇವಲ್ವಾ, ಡೆಫಿನೇಷನಲ್ಲೂ ಕೇಳಿದ್ದೇವೆ, ಮ್ಯಾನೇಜ್ಮೆಂಟಿದು ಒಬ್ಜೆಕ್ಟಿವ್ಸಲ್ಲೂ ಕೇಳಿದ್ದೇವೆ. ಸೊ ಲೂಥರ್ ಗುಲಿಕ್ ಏನು ಹೇಳ್ತಾನೆ? ಅವನು ನಿರ್ವಹಣೆಯ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ವರ್ಡ್ ಹೇಳ್ತಾನೆ. ಯಾವ ವರ್ಡ್? ಪೋಸ್ಟ್ ಕ್ರಬ್ ಅಂತ ಹೇಳ್ಕೊಂಡು, POSDCORB ಅಂತ ಹೇಳ್ಕೊಂಡು. ಏನು ಹೀಗಂದರೆ P ಅಂದರೆ ಪ್ಲ್ಯಾನಿಂಗ್, O ಅಂದರೆ ಆರ್ಗನೈಸೇಷನ್, S ಅಂದರೆ ಸ್ಟಾಫಿಂಗ್, D ಅಂದರೆ ಡೈರೆಕ್ಟಿಂಗ್, CO ಅಂದರೆ ಕೋಆರ್ಡಿನೇಟಿಂಗ್, R ಅಂದರೆ ರಿಪೋರ್ಟಿಂಗ್ ಮತ್ತು B ಅಂದರೆ ಬಜೆಟಿಂಗ್ ಅಂತ ಹೇಳ್ಕೊಂಡು. ಇದಿಷ್ಟಲ್ಲದೆ ಈ ಕಾರ್ಯಗಳು ತನ್ನದೇ ಆದಂತಹ ಉಪಕಾರ್ಯಗಳನ್ನು ಹೊಂದಿದೆ. ಆಲ್ ದೀಸ್ ಫಂಕ್ಷನ್ಸ್ ಹ್ಯಾವ್ ಇಟ್ಸ್ ಓನ್ ಸಬ್ ಫಂಕ್ಷನ್ಸ್. ವಿಚ್ ಆರ್ ದೇ? ಫಾರ್ ಎಕ್ಸಾಂಪಲ್, ಈಗ ಪ್ಲ್ಯಾನಿಂಗ್ ಅದರದೇ ಆದಂತಹ ಸಬ್ ಫಂಕ್ಷನ್, ಉಪಕಾರ್ಯ ಅನ್ನುವಂಥದ್ದಿದೆ. ಯಾವುದಿದೆ ಪ್ಲ್ಯಾನಿಂಗ್ನ ಉಪಕಾರ್ಯ? ಪ್ಲ್ಯಾನಿಂಗ್ ಇಟ್ಸ್ ಸಬ್ ಫಂಕ್ಷನ್ ಈಸ್ ಪಾಲಿಸಿ ಮೇಕಿಂಗ್, ಪ್ರೋಗ್ರಾಮಿಂಗ್, ಶೆಡ್ಯೂಲಿಂಗ್, ಎಕ್ಸೆಟ್ರಾಸ್. ಆರ್ಗನೈಸೇಷನ್ ಇಟ್ಸ್ ಸಬ್ ಫಂಕ್ಷನ್ ಈಸ್ ಫಂಕ್ಷನಿಂಗ್, ಡಿಸೆಂಟ್ರಲೈಸೇಷನ್, ಡಿಪಾರ್ಟ್ಮೆಂಟೈಸೇಷನ್, ಎಕ್ಸೆಟ್ರಾಸ್. ಸ್ಟಾಫಿಂಗ್ ಇದರ ಸಬ್ ಫಂಕ್ಷನ್ ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್, ಎಕ್ಸೆಟ್ರಾ. ಡೈರೆಕ್ಟಿಂಗ್ ಇದರ ಸಬ್ ಫಂಕ್ಷನ್ ಗೈಡಿಂಗ್, ಕೌನ್ಸಿಲಿಂಗ್, ಸೂಪರ್ವಿಷನ್, ಎಕ್ಸೆಟ್ರಾ. ಕಂಟ್ರೋಲಿಂಗ್ ಇದರ ಸಬ್ ಫಂಕ್ಷನ್ ರಿಪೋರ್ಟಿಂಗ್, ರಿವ್ಯೂ, ಇವ್ಯಾಲ್ಯುವೇಷನ್, ಎಕ್ಸೆಟ್ರಾಸ್. ಈಗ ನಾವು ಯಾವುದು ನಿರ್ವಹಣೆಯ ಕಾರ್ಯಗಳನ್ನು 1 by 1 ನೋಡುವ. ಯಾವುದು? ಫಸ್ಟ್ ಒನ್ ಇಸ್ ಅ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಈಸ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ಲ್ಯಾನಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ what is to be done, where and when it is to be done, how and by whom it is to be done, etc. The process of planning consists of some objectives. They are: first one is a determination of objectives, second one forecasting and choice of a course of action, third one formulation of policies, fourth one laying down of procedures and standard of performance. Planning may be for a long term or a short term or both. Planning
ಕನ್ನಡದಲ್ಲಾದರೆ ಯೋಜನೆ. ಸೊ ಯೋಜನೆ ಅನ್ನುವಂಥದ್ದು ನಿರ್ವಹಣಾ ಶಾಸ್ತ್ರದ ಪ್ರಪ್ರಥಮ ಕಾರ್ಯವಾಗಿದೆ. ಇದನ್ನು ಮೊದಲ ಫಸ್ಟ್ ಫಂಕ್ಷನ್ಸ್ ಅಂತೇಳಿ ಕರಿತೀವಿ. ಯಾಕೆ ಇದನ್ನು ಫಸ್ಟ್ ಫಂಕ್ಷನ್ ಅಂಥೇಳಿ ಕರಿತೀವಿ? ಯಾವುದೇ ಒಂದು ನಿರ್ವಹಣೆಯನ್ನು ನಾವು ಸಂಘ ಸಂಸ್ಥೆಯ ನಿರ್ವಹಣೆಯನ್ನು ಮಾಡಬೇಕು ಅಂಥೇಳಿ ಆದರೆ ನಾವು ಮೊದಲಿಗೆ ಏನು ಮಾಡಬೇಕು? ಯೋಜನೆಯನ್ನು ರೂಪಿಸಬೇಕು, ಪ್ಲ್ಯಾನಿಂಗನ್ನು ಮಾಡಬೇಕು. ನಾವು ಯಾವಾಗ ಪ್ಲ್ಯಾನಿಂಗನ್ನು ಸರಿಯಾಗಿ ಮಾಡ್ತೇವೋ ಆಗ ನಮ್ಮ ಯೋಜನೆ ಅಥವಾ ನಮ್ಮ ನಿರ್ವಹಣೆ ಅನ್ನುವಂಥದ್ದು ಸರಿಯಾಗಿರ್ತದೆ. ಸೊ ಹಾಗಾಗಿ ಪ್ಲ್ಯಾನಿಂಗ್ ಅನ್ನುವಂಥದ್ದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮೊದಲಿಗೆ ಬರ್ತದೆ. ಏನು ಪ್ಲ್ಯಾನಿಂಗ್ ಅಂದರೆ? ಪ್ಲ್ಯಾನಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಸೊ ಪ್ರಜ್ಞಾಪೂರ್ವಕವಾಗಿ ತಯಾರಿಸುವುದನ್ನು ಏನಂತೇಳಿ ಕರಿತೇವೆ? ನಾವು ಯೋಜನೆ ಅಂಥೇಳಿ ಕರಿತೇವೆ. ಇದು ಇದರದೇ ಆದಂತಹ ಒಬ್ಜೆಕ್ಟಿವ್ಸ್ಗಳನ್ನು ಒಳಗೊಂಡಿದೆ. ಯಾವೆಲ್ಲ ಒಬ್ಜೆಕ್ಟಿವ್ಸ್ಗಳನ್ನು ಇದು ಒಳಗೊಂಡಿದೆ? ಒಂದನೇದಾಗಿ ಯೋಜನೆಯಲ್ಲಿ ಗುರಿ ನಿರ್ಧಾರವನ್ನು ಹೊಂದಿರುವಂಥದ್ದು. ಎರಡನೇದು ಸಾಧನೆಗೆ ಬೇಕಾದ ಕಾರ್ಯತಂತ್ರಗಳನ್ನು ರೂಪಿಸುವುದು. ಮೂರನೇದು ಕಾರ್ಯಕ್ರಮಗಳ ಯೋಜನೆ. ಮತ್ತು ನಾಲ್ಕನೇದು ಸಮಸ್ಯೆಗಳನ್ನು ಅರ್ಥೈಸಿ ಮುಂದಿನ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವಂಥದ್ದು. ಇದಿಷ್ಟು ಪ್ಲ್ಯಾನಿಂಗ್ ಅಥವಾ ಯೋಜನೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ದೆನ್ ಸೆಕೆಂಡ್ ಒನ್ ಈಸ್ ಆರ್ಗನೈಸಿಂಗ್. After planning, the next step is organizing. It is the functions of creating a structure of duties and responsibilities. The process of organizing consists of the following steps. They are: first one is determining and defining. Second one, grouping the activities into logical and convenient units. Third, assigning the duties and activities to specific positions and people. Fourth, delegating authority to these positions and peoples. Fifth, defining and fixing responsibilities for performance. And sixth, establishing horizontal and vertical authority. ಆರ್ಗನೈಸಿಂಗ್, ಸಂಘಟನೆ. ಪ್ಲ್ಯಾನಿಂಗ್ನ ನಂತರ, ಯೋಜನೆಯ ನಂತರ ಬರುವಂಥದ್ದು ಯಾವುದು? ಸಂಘಟನೆ ಅನ್ನುವಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಸೆಕೆಂಡ್ ಸ್ಟೆಪ್ ಅಂಥೇಳಿ ಕರಿತೇವೆ. ಯಾವುದರ ಬಗ್ಗೆ ನಾವು ಸಂಘಟನೆಯನ್ನು ಮಾಡುವಂಥದ್ದು? ನಾವು ಹೇಗೆ ಡ್ಯೂಟೀಸ್ಗಳನ್ನು ಮಾಡಬೇಕು, ಯಾವ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತಗೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡುವಂಥದ್ದು? ನಾವು ಸಂಘಟನೆಗಳನ್ನು ಮಾಡುವಂಥದ್ದು. ಆ ಸಂಘಟನೆ ಅನ್ನುವಂಥದ್ದು ಇದ್ದರೆ ಮಾತ್ರ ನಮಗೆ ಏನು ಮಾಡಲಿಕ್ಕೆ ಆಗ್ತದೆ? ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಸಂಘಟನೆ ಅನ್ನುವಂಥದ್ದು ಅತಿ ಮುಖ್ಯ. ಇದು ಕೂಡ ತನ್ನದೇ ಆದಂತಹ ಉದ್ದೇಶಗಳನ್ನು, ಒಬ್ಜೆಕ್ಟಿವ್ಸ್ಗಳನ್ನು ಒಳಗೊಂಡಿದೆ. ಯಾವೆಲ್ಲ ಒಬ್ಜೆಕ್ಟಿವ್ಸ್ಗಳನ್ನು ಒಳಗೊಂಡಿದೆ ಸಂಘಟನೆ? ಒಂದು, ಯೋಜನಾಬದ್ಧ ಉದ್ದೇಶಗಳನ್ನು ರೂಪಿಸುವಂಥದ್ದು. ಎರಡನೇದು, ಕೆಲಸಗಳನ್ನು ಅನುಕೂಲಕರವಾದ ವಿವಿಧ ಘಟಕಗಳಾಗಿ ವಿಂಗಡಿಸುವುದು. ಮೂರು, ಕರ್ತವ್ಯ ಮತ್ತು ಚಟುವಟಿಕೆಗಳನ್ನು ಸಿಬ್ಬಂದಿಗೆ ಹಂಚುವುದು. ನಾಲ್ಕು, ಕರ್ತವ್ಯಗಳನ್ನು ನಿರ್ವಹಿಸಲು ಸಿಬ್ಬಂದಿಗಳಿಗೆ ಆರ್ಥಿಕ ಹಂಚಿಕೆ. ಐದನೇದು, ಕಾರ್ಯಗಳನ್ನು ವ್ಯಾಖ್ಯಾನಿಸಿ ಹೊಣೆಗಾರಿಕೆಯನ್ನು ಗೊತ್ತುಪಡಿಸುವುದು. ಆರನೇದು, ನೌಕರ ವರ್ಗದಲ್ಲಿ ಸುಮಧುರವಾದ ಸಂಬಂಧಗಳನ್ನು ಸ್ಥಾಪಿಸುವಂಥದ್ದು. ಇದಿಷ್ಟು ಆರ್ಗನೈಸಿಂಗ್. ದ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಇಸ್ ಸ್ಟಾಫಿಂಗ್. Staffing is the process of filling all positions in the organization with the adequate and qualified personnel. Staffing consists of manpower planning, recruitment, selection, training, etc. Staffing includes following activities. First one is a selection of personnel. Second one, communication. Third one, appraisal, counseling. Fifth one, training. Sixth, compensation. ಸ್ಟಾಫಿಂಗ್, ಸಿಬ್ಬಂದಿ ನಿರ್ವಹಣೆ ಅಂತ ಹೇಳ್ಕೊಂಡು ಯೋಜನೆ ಮತ್ತು ಆರ್ಗನೈಜೇಷನ್ ನಂತರ ಬರುವಂಥದ್ದು ಸಿಬ್ಬಂದಿಯ ನಿರ್ವಹಣೆ ಅಥವಾ ಸ್ಟಾಫಿಂಗ್. ಸಿಬ್ಬಂದಿ ನಿರ್ವಹಣೆ ಅಥವಾ ಸ್ಟಾಫಿಂಗ್ ಅಂದರೆ ಒಂದು ಆರ್ಗನೈಜೇಷನ್ ಅಥವಾ ಸಂಘ ಸಂಸ್ಥೆಯಲ್ಲಿ ನಾವೇನು ಮಾಡುವಂಥದ್ದು, ಕೆಲಸಗಾರರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಂಥದ್ದು ಅಥವಾ ನೇಮಿಸುವಂಥದ್ದನ್ನು ನಾವು ಸಿಬ್ಬಂದಿ ನಿಯೋಜನೆ ಅಂತೇಳಿ ಕರಿತೇವೆ. ಯಾವ ರೀತಿಯಾಗಿ ನಾವು ಕೆಲಸಗಾರರನ್ನು ನೇಮಿಸಿಕೊಳ್ತೇವೆ? ಒಂದು ಬೇಸಿಸ್ ಆಫ್ ದಿ ಕ್ವಾಲಿಫಿಕೇಷನ್. ಸೊ ಅವರ ಕ್ವಾಲಿಫಿಕೇಷನ್ ಆಧಾರದ ಮೇಲೆ, ಅವರಲ್ಲಿರುವಂತಹ ಸ್ಕಿಲ್ ಅಥವಾ ಕೌಶಲ್ಯದ ಆಧಾರದ ಮೇಲೆ ನಾವೇನು ಮಾಡ್ತೀವಿ? ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡ್ತೇವೆ. ಸೊ ಈ ಸಿಬ್ಬಂದಿ ನಿಯೋಜನೆ ಅನ್ನುವಂಥದ್ದು ಕೂಡ ಅದರದ್ದೇ ಆದಂತಹ ಒಬ್ಜೆಕ್ಟಿವ್ಸ್ಗಳನ್ನು ಒಳಗೊಂಡಿದೆ. ಯಾವುದೆಲ್ಲ ಒಬ್ಜೆಕ್ಟಿವ್ಸ್ಗಳಿವೆ? ಒಂದನೇದು ಸಂವಹನ, ಎರಡನೇದು ಮೇಲ್ವಿಚಾರಣೆ, ಮೂರನೇದು ಸಮಾಲೋಚನೆ, ನಾಲ್ಕನೇದು ತರಬೇತಿ, ಐದನೇದು ಪ್ರತಿಫಲನ ನೀಡುವುದು. ದೆನ್ ಫೋರ್ತ್ ಒನ್ ಇಸ್ ಡೈರೆಕ್ಟಿಂಗ್ ಅಥವಾ ನಿರ್ದೇಶನ. Directing is the managerial functions of guiding, supervision,
motivating and leading people towards the attainment of planned target of performance. Directing functions of management has the following activities. They are issuing order, supervising, motivation, communication and leadership. ಡೈರೆಕ್ಟಿಂಗ್ ಅಥವಾ ನಿರ್ದೇಶನ ಕನ್ನಡದಲ್ಲಿ ಆದರೆ ನಿರ್ದೇಶನವು ನಿರ್ವಹಣೆಯ ಮಾರ್ಗದರ್ಶನದ ಕಾರ್ಯವಾಗಿದೆ. ನಿರ್ದೇಶನ ಎಂದರೆ ಸಂಸ್ಥೆಯ ಗುರಿ ಸಾಧನೆಗಾಗಿ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಅಥವಾ ಪ್ರೇರಣೆಯನ್ನು ನೀಡುವುದು. ಈ ನಿರ್ದೇಶನವನ್ನು ಅನ್ನುವಂಥದ್ದು ಕೂಡ ಅದರದೇ ಆದಂತಹ ಒಬ್ಜೆಕ್ಟಿವ್ಸ್ಗಳನ್ನು ಒಳಗೊಂಡಿದೆ. ಯಾವೆಲ್ಲ ಒಬ್ಜೆಕ್ಟಿವ್ಸ್ಗಳು? ಒಂದು, ಆದೇಶಗಳನ್ನು ಹೊರಡಿಸುವಂಥದ್ದು. ಎರಡನೇದು, ಮೇಲ್ವಿಚಾರಣೆ ಮಾಡುವಂಥದ್ದು. ಮೂರನೇದು, ಪ್ರೇರೇಪಣೆ. ನಾಲ್ಕನೇದು, ಸಂವಹನ. ಐದನೇದು, ನಾಯಕತ್ವ. ದೆನ್ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಕಂಟ್ರೋಲಿಂಗ್, ನಿಯಂತ್ರಿಸುವುದು. ಓವರಾಲ್ ಕಂಟ್ರೋಲ್ ಆಫ್ ದ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಮ್ಯಾನೇಜ್ಮೆಂಟ್. ಇಟ್ ಇನ್ಕ್ಲೂಡ್ಸ್ ಫಾಲೋವಿಂಗ್ ಸಬ್ ಪ್ರೊಸೆಸಸ್. ದೇ ಆರ್ ಎಸ್ಟಾಬ್ಲಿಷಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಮೆಷರಿಂಗ್ ವರ್ಕ್ ಪರ್ಫಾರ್ಮೆನ್ಸ್. Second one is a measurement of actual performance. Third one is finding variance between the two. And last one is to ensure attainment of objectives. ಕಂಟ್ರೋಲಿಂಗ್ ಅಥವಾ ಕನ್ನಡದಲ್ಲಿ ನಿಯಂತ್ರಿಸುವುದು. ಕಂಟ್ರೋಲಿಂಗ್ ಅಥವಾ ನಿಯಂತ್ರಿಸುವುದೆಂದರೆ ನಿಯಂತ್ರಣವು ಒಂದು ಸಂಸ್ಥೆಯ ಕಾರ್ಯಗಳನ್ನು ಯೋಜನಾಬದ್ಧವಾಗಿ ನಡೆಸಲು ಅನುವು ಮಾಡಿಕೊಡುತ್ತದೆ. ಸಂಸ್ಥೆಯ ಪ್ರತಿಯೊಂದು ಕೆಲಸವು ಪೂರ್ವ ನಿರ್ಧರಿತ ಯೋಜನೆಯಂತೆ, ನೀಡಿದ ಸಲಹೆ ಸೂಚನೆಗಳಂತೆ ಮತ್ತು ರೂಪಿಸಿದ ನಿಯಮಗಳಂತೆ ನಡೆಯುತ್ತಿದೆಯೋ ಎಂಬುದನ್ನು ಪರೀಕ್ಷಿಸುವ ಕೆಲಸವೇ ಏನು? ನಿಯಂತ್ರಣ. ಇದು ಕೂಡ ಅದರದೇ ಒಬ್ಜೆಕ್ಟಿವ್ಸ್ಗಳನ್ನು ಒಳಗೊಂಡಿದೆ. ಯಾವುದೆಲ್ಲ ಒಬ್ಜೆಕ್ಟಿವ್ಸ್? ಒಂದನೇದಾಗಿ ಕಾರ್ಯನಿರ್ವಹಣೆಯನ್ನು ಅಳೆಯಲು ಪ್ರಮಾಣ ಗೊತ್ತುಪಡಿಸುವುದು. ಎರಡನೇದು, ಪ್ರಮಾಣವನ್ನು ವಾಸ್ತವದೊಡನೆ ಹೋಲಿಸುವುದು. ಮೂರನೇದು, ಅವುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು. ಮತ್ತು ನಾಲ್ಕನೇದು, ಗುರಿಯನ್ನು ಸ್ಥಾಪಿಸುವುದು. ಸೊ ಇದಿಷ್ಟು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದಿಷ್ಟು ನಿಯಂತ್ರಣದ ಕಾರ್ಯಗಳು. ಯಾವುದೆಲ್ಲ ನಿಯಂತ್ರಣದ ಕಾರ್ಯಗಳು? ಪ್ಲ್ಯಾನಿಂಗ್, ಆರ್ಗನೈಸೇಷನ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ ಹೇಳ್ಕೊಂಡು ಈ 5 ನಿರ್ವಹಣೆಯ ಕಾರ್ಯಗಳು. ಈ 5 ಕಾರ್ಯಗಳು ಇದ್ದರೆ ಮಾತ್ರ ಒಂದು ಆರ್ಗನೈಜೇಷನನ್ನು ನಾವೇನು ಮಾಡ್ಬೋದು? ಸರಿಯಾದ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗ್ಬೋದು. ಎಲ್ಲಿ ಈ 5 ಕಾರ್ಯಗಳು ಇರುವುದಿಲ್ವೋ ಅಲ್ಲಿ ಆ ಒಂದು ಆರ್ಗನೈಜೇಷನ್ ಅಥವಾ ಸಂಘ ಸಂಸ್ಥೆ ಅನ್ನುವಂಥದ್ದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಂಘ ಸಂಸ್ಥೆಯ ಯಶಸ್ವಿಗೆ ಏನು ಬೇಕು? ಈ 5 ಫಂಕ್ಷನ್ಸ್ ಅಥವಾ ಕಾರ್ಯಗಳು ಬೇಕು. ಯಾವುದೆಲ್ಲ? ಪ್ಲಾನಿಂಗ್, ಆರ್ಗನೈಸೇಷನ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ದ ಕಂಟ್ರೋಲಿಂಗ್. ಥ್ಯಾಂಕ್ ಯು.